ಸೊ ಇಂಟರ್ಫೇಸ್ನ ಆಬ್ಜೆಕ್ಟ್ ಲೆವೆಲಲ್ಲಿ ನಾವು ಕಾಲ್ ಮಾಡೋಕ್ಕೆ ಸಾಧ್ಯ ಇದೆಯಾ? ವೈ ಆರ್ ಯೂಸಿಂಗ್ ಇಂಟರ್ಫೇಸ್, ಈಸ್ ಇಟ್ ಪಾಸಿಬಲ್ ಟು ಕಾಲ್ ಎನ್ ಆಬ್ಜೆಕ್ಟ್ಸ್ ಆರ್ ಎನಿ ವ್ಯಾಲಿಡೇಷನ್ ಆರ್ ಎನಿ ಚೆಕ್ ಆನ್ ವೆದರ್ ಇಟ್ ಈಸ್ ಪಾಸಿಬಲ್ ಟು ಕಾಲ್ ಅನ್ನೋದಕ್ಕೆ ಸಾಧ್ಯ ಇದೆಯಾ ಇಂಟರ್ಫೇಸ್ ಆರ್ ಇಟ್ಸ್ ಫೀಲ್ಡ್ಸ್ ಆ್ಯಂಡ್ ಇಟ್ ಮೆಥಡ್ಸ್ನ? ಸೊ ಲೆಟ್ ಅಸ್ ಸಿ ಸಿಂಪಲ್ ಇಂಪ್ಲಿಸಿಟ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ ಇಂಪ್ಲಿಮೆಂಟೇಷನ್. ಸಿಂಟ್ಯಾಕ್ಸ್ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಇಲ್ಲಿ ಯಾವ ರೀತಿ ಕಾಲ್ ಇಂಟ್ರ್ಯಾಕ್ಟ್ ಆಗುತ್ತೆ ಅಂತ ಒಂದು ಟೇಬಲ್ ಫಾರ್ಮೆಟಲ್ಲಿ ನೋಡೋಣ. ಸೊ ಯು ಕ್ಯಾನ್ ಸಿ ಎಕ್ಸ್ಪ್ಲಿಸಿಟ್ ಇಂಪ್ಲಿಮೆಂಟೇಷನಲ್ಲಿ ನಾವು ಕ್ಲಾಸ್ ನೇಮ್ನ ಫಂಕ್ಷನ್ ಜೊತೆಗೆ ನಾವಿಲ್ಲಿ ಅಸೈನ್ ಮಾಡಿ ಐ ಫೈಲ್ ಅನ್ನೋದು ಇಂಟರ್ಫೇಸ್ ನೇಮು, ರೀಡ್ ಫೈಲ್ ಅನ್ನೋದು ಮೆಥಡು, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಐ ಫೈಲ್ ಇಂಟರ್ಫೇಸ್ ಪ್ರೀವಿಯಸ್ಲಿ ನಾವು ಅದನ್ನು ಡಿಫೈನ್ ಮಾಡಿರ್ತೀವಿ. ಸೊ ಇಂಪ್ಲಿಸಿಟಲ್ಲಿ ಫೈಲ್ ಇಂಟರ್ಫೇಸ್ ಕ್ಲಿಯರಾಗಿ ಇಂಪ್ಲಿಮೆಂಟ್ ಆಗಿದೆ ಆ್ಯಂಡ್ ವೈಲ್ ಇಂಪ್ಲಿಮೆಂಟಿಂಗ್ ಯು ಪಬ್ಲಿಕ್ ಅಂತ ಕೀವರ್ಡ್ ಯೂಸ್ ಮಾಡಿದ್ದೀವಿ. ದಿಸ್ ಈಸ್ ಎನ್ ಇಂಪ್ಲಿಮೆಂಟ್ ಇಂಟರ್ಫೇಸ್. ಎಕ್ಸ್ಪ್ಲಿಸಿಟ್ ಆಗಿ ಇಂಟರ್ಫೇಸ್ನ ಮಾಡೋದಾದರೆ ಈ ರೀತಿ ಮಾಡಬೇಕು. ದಿಸ್ ಇಸ್ ಅನ್ ಎಕ್ಸ್ಪ್ಲಿಸಿಟ್ ಆ್ಯಂಡ್ ದಿಸ್ ಈಸ್ ಅನ್ ಇಂಪ್ಲಿಸಿಟ್ ಇಂಪ್ಲಿಮೆಂಟೇಷನ್ ಆಫ್ ಅನ್ ಇಂಟರ್ಫೇಸಸ್. ಕಾಲ್ ಮಾಡಿದಾಗ ಆಬ್ಜೆಕ್ಟ್ ಲೆವೆಲ್ ಪಾಸಿಬಲ್ ಇದೆಯಾ ಇಲ್ವೋ ಅನ್ನೋದನ್ನು ನಾವಿಲ್ಲಿ ಎಕ್ಸಾಂಪಲ್ ನೋಡ್ಬೋದು. ದೀಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಎಕ್ಸಿಕ್ಯೂಟೆಡ್ ಇನ್ ಮೈನ್ ಫಂಕ್ಷನ್ ಆರ್ ಎನಿ ಪರ್ಟಿಕ್ಯುಲರ್ ಫಂಕ್ಷನ್. ಸೊ ಒಂದು ಮೈನ್ ಫಂಕ್ಷನಲ್ಲಿ ನೀವು ಯಾವ ರೀತಿ ಆಬ್ಜೆಕ್ಟ್ ಕಾಲ್ ಮಾಡ್ತೀರಾ ಒಂದು ಕ್ಲಾಸು, ಅದೇ ರೀತಿಯಲ್ಲಿ ನಾವಿಲ್ಲಿ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಫೈಲ್ 2 ಅನ್ನೋದು ಕ್ಲಾಸ್ ಇಂಟರ್ಫೇಸ್ ಆ್ಯಂಡ್ ಫೈಲ್ 1 ಅನ್ನೋದು ಇಂಟರ್ಫೇಸ್ ಆಬ್ಜೆಕ್ಟ್, ಫೈಲ್ 2 ಅನ್ನೋದು ಕ್ಲಾಸ್ ಆಬ್ಜೆಕ್ಟ್. ಹಿಯರ್ ಇಸ್ ದ ಸೇಮ್ ಆಬ್ಜೆಕ್ಟ್ಸ್. F1 is a interface object, F2 ಫೈಲ್ 2 is a ಕ್ಲಾಸ್ ಆಬ್ಜೆಕ್ಟ್. ನಾವು ಈ ರೀತಿ ಆಬ್ಜೆಕ್ಟ್ ಇನಿಷಿಯೇಟ್ ಆದ ನಂತರ ಕಾಲ್ ಮಾಡಿದ್ರೆ, ಸೊ ಯು ಕ್ಯಾನ್ ಸಿ ದಟ್ ವಿ ಆರ್ ರೆಪ್ರೆಸೆಂಟಿಂಗ್ ರೀಡ್ ಫೈಲ್ನ ಇಂಟರ್ಫೇಸಿಂದ ಕಾಲ್ ಮಾಡಿದಾಗ ಎಕ್ಸಿಕ್ಯೂಟ್ ಆಗಿದೆ. ಸೇಮ್ ರೀಡ್ ಫೈಲ್ನ ಆಬ್ಜೆಕ್ಟ್ ಅಥವಾ ಕ್ಲಾಸ್ ಆಬ್ಜೆಕ್ಟಿಂದ ಕಾಲ್ ಮಾಡಿದಾಗ ಎರರ್ ಆಗ್ತದೆ. ಸೊ ಎಕ್ಸ್ಪ್ಲಿಸಿಟ್ ಕಾಲ್ ಮಾಡಿ ಡಿಫಿನೇಷನ್ ಮಾಡಿದಾಗ ಮೆಥಡ್ಸ್ ಆಫ್ ಎನ್ ಇಂಟರ್ಫೇಸ್ ಈಸ್ ಓನ್ಲಿ ಎಕ್ಸ್ಪ್ಲಿಸಿಟ್ಲಿ ಅವೈಲಬಲ್ ಫಾರ್ ದ ಇಂಟರ್ಫೇಸ್ ಆಬ್ಜೆಕ್ಟ್ಸ್ ಓನ್ಲಿ. ಕ್ಲಾಸಿಂದ ಅದನ್ನು ಕಾಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನು ಇಂಪ್ಲಿಸಿಟ್ ಆಗಿ ಮಾಡಿದಾಗ ಎರಡರಲ್ಲೂ ಕೂಡ ಕಾಲ್ ಮಾಡ್ಬೋದು. ಇಂಟರ್ಫೇಸ್ ಆಬ್ಜೆಕ್ಟಿಂದ ಕೂಡ ಮೆಥಡ್ಸ್ನ ಕಾಲ್ ಮಾಡ್ಬೋದು, ಕ್ಲಾಸ್ ಆಬ್ಜೆಕ್ಟ್ಸಿಂದ ಕೂಡ ಮೆಥಡ್ಸ್ನ ಕಾಲ್ ಮಾಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ಎಕ್ಸ್ಪ್ಲಿಸಿಟ್ ಇಂಟರ್ಫೇಸ್, ಇಂಪ್ಲಿಸಿಟ್ ಇಂಟರ್ಫೇಸ್ ಅಂದರೆ ಆಬ್ಜೆಕ್ಟ್ ಲೆವೆಲಲ್ಲಿ ಯು ಕ್ಯಾನ್ ಚೂಸ್ ವೇರ್ ಯು ಕ್ಯಾನ್ ಆಬ್ಜೆಕ್ಟ್ಸ್ನ ಯಾವುದರಿಂದ ಕಾಲ್ ಮಾಡ್ಬೋದು, ಫ್ರಮ್ ವಿಚ್ ಆಬ್ಜೆಕ್ಟ್ ಯು ಶುಡ್ ಕಾಲ್ ಎ ಮೆಥಡ್ಸ್ ಅನ್ನೋದನ್ನ ನಾವು ಎಕ್ಸ್ಪ್ಲಿಸಿಟ್ ಆಗಿ ಡಿಫೈನ್ ಮಾಡ್ಬೋದು. ಸೊ ವೆದರ್ ಇಟ್ ಈಸ್ ಪಾಸಿಬಲ್ ಅನ್ನೋದಕ್ಕೆ ನಾವು ಈಸ್ ಆ್ಯಂಡ್ ಆ್ಯಸ್ ಕೀವರ್ಡ್ ಯೂಸ್ ಮಾಡ್ಬೋದು. ಇಂಟರ್ಫೇಸ್ನ ಆಬ್ಜೆಕ್ಟ್ ರೆಫರೆನ್ಸ್ನ ನಾವು ವೆರಿಫೈ ಮಾಡ್ಬೋದು. ಅದು ಯಾವ ರೀತಿ ಮಾಡೋದು ನೋಡೋಣ. ಸೊ ಯು ಕ್ಯಾನ್ ಸಿ ದರ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಆ್ಯಸ್ ಕೀವರ್ಡ್ ವಿತ್ ದ ಇಂಟರ್ಫೇಸಸ್. ಇಂಟರ್ಫೇಸ್ ರೆಫರೆನ್ಸ್ ಜೊತೆಗೆ ಆ್ಯಸ್ ಕೀವರ್ಡ್ ಯೂಸ್ ಮಾಡಿದ್ರೆ ಏನು ಪಾಸಿಬಿಲಿಟಿ ಚೆಕ್ ಮಾಡ್ಬೋದು ಅಂತ. ಸೊ ಹಿಯರ್ ಇಟ್ ಈಸ್ ಐ ಪಾಯಿಂಟಿ ಅಂತ ಒಂದು ಬಿಲ್ಟಿನ್ ಇಂಟರ್ಫೇಸ್ನ ಯೂಸ್ ಮಾಡ್ತಾ ಇದ್ದೀವಿ. ಇಟ್ ಹ್ಯಾಸ್ ಸಮ್ ಪ್ರಾಪರ್ಟೀಸ್, ಸಮ್ ಫೀಲ್ಡ್ಸ್ ಆ್ಯಂಡ್ ಈವೆಂಟ್ಸ್ನ ಕಂಟೈನ್ ಆಗಿದೆ. ಸೊ ಇದರಲ್ಲಿ ಡಿಫೈನ್ ಮಾಡಿರೋಂಥ ಆಬ್ಜೆಕ್ಟ್ಸು ಆಕ್ಸೆಸಿಬಲ್ ಇದೆಯಾ ಅನ್ನೋದನ್ನು ನಾವು ಚೆಕ್ ಮಾಡ್ಬೋದು. ಸೊ ಇಲ್ಲಿ ವ್ಯಾಲಿಡೇಷನ್ ನಾವು ಆ್ಯಸ್ ಅಂತ ಚೆಕ್ ಮಾಡಿದಾಗ ಐ ಪಾಯಿಂಟಿಂದ ಏನಾದರೂ ಪ್ರಾಪರ್ಟೀಸ್ ಆಕ್ಸೆಸಿಬಲ್ ಇದೆಯಾ, ಎಕ್ಸ್ಪ್ಲಿಸಿಟಾಗಿ ಡಿಫೈನ್ ಆಗಿದೆಯಾ ಅಂತ ಇದ್ದರೆ, ಆ್ಯಸ್ ಕೀವರ್ಡ್ ಚೆಕ್ ಮಾಡಿದಾಗ ಇದ್ದರೆ ಅದು ಆಬ್ಜೆಕ್ಟ್ ರಿಟರ್ನ್ ಮಾಡುತ್ತೆ. ಯಾವುದು ಮೆಥಡ್ಸ್ನ ಕಾಲ್ ಮಾಡ್ಬೋದು ಅಥವಾ ಯಾವ ಫೀಲ್ಡ್ಸ್ ಅಥವಾ ಡೇಟಾ ಇದೆ ಅದನ್ನು ರಿಟರ್ನ್ ಮಾಡುತ್ತೆ. ಏನು ಇರಲಿಲ್ಲ ಅಂದರೆ ದೆರ್ ಇಸ್ ನೋ ಪಾಸಿಬಲ್ ಪಾಯಿಂಟ್ಸ್ ಅವೈಲಬಲ್ ಟು ಆ್ಯಕ್ಸೆಸ್ ಅಂದರೆ ಇಟ್ ವಿಲ್ ರಿಟರ್ನ್ ನಲ್ ವ್ಯಾಲ್ಯೂ. ಸೊ ನಲ್ ವ್ಯಾಲ್ಯೂ ಇದೆ ಅಂತ ಚೆಕ್ ಮಾಡ್ತೀವಿ. ಇಫ್ ದೆರ್ ಇಸ್ ನೋ ನಲ್, ದೆರ್ ಈಸ್ ಸಮ್ ಪಾಯಿಂಟ್ಸ್ ಆರ್ ಈವೆಂಟ್ಸ್ ಆರ್ ಅವೈಲಬಲ್ ಟು ಆ್ಯಕ್ಸೆಸ್ ಅನ್ನೋದನ್ನು ನಾವು ಇಲ್ಲಿ ಪ್ರಿಂಟ್ ಮಾಡಿ ನೋಡ್ಬೋದು ಯಾವ ರೀತಿ ಇದೆ ಅನ್ನೋದನ್ನು. ಸೊ ಆ್ಯಸ್ ಕೀವರ್ಡ್ ಯೂಸ್ ಮಾಡಲಿಕ್ಕೆ ಈ ರೀತಿ ನೀವು ಯಾವುದೇ ಆಬ್ಜೆಕ್ಟ್ ಜೊತೆಗೆ ಅಥವಾ ಯಾವುದೇ ಡೇಟಾ ಜೊತೆಗೆ ಆ್ಯಸ್ ಕೀವರ್ಡ್ನ ನೀವು ಯೂಸ್ ಮಾಡ್ಬೋದು. ಅದನ್ನು ಯೂಸ್ ಮಾಡಿದ್ರೆ ಪಾಸಿಬಲಿ ಅದರಲ್ಲಿ ಯಾವ್ದಾದ್ರು ಪ್ರಾಪರ್ಟೀಸ್, ಫೀಲ್ಡ್ಸ್ ಆ್ಯಂಡ್ ಈವೆಂಟ್ಸ್, ಮೆಥಡ್ಸ್ ಇದೆಯಾ ಅನ್ನೋದನ್ನು ಅದು ತೋರಿಸುತ್ತೆ. ಸೊ ಅದನ್ನು ಬಿಟ್ಟರೆ ಈಸ್ ಕೀವರ್ಡ್ನ ಯೂಸ್ ಮಾಡಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನೋಡೋಣ. ಆಸ್ ಸಿಂಪಲ್ ಆಸ್ ಎನಿ ಕಂಪ್ಯಾರಿಸನ್, ಈಸ್ ಕೀವರ್ಡ್ ಯೂಸ್ ಮಾಡಿದ್ರೆ ಯು ಕ್ಯಾನ್ ಕಂಪೇರ್ ವೆದರ್ ಇಂಟರ್ಫೇಸ್ ಈಸ್ ಕಂಪ್ಯಾಟಿಬಲ್ ಆರ್ ನಾಟ್. ಇಂಟರ್ಫೇಸ್ ಕಂಪ್ಯಾಟಿಬಲ್ ಇದೆಯಾ ಯೂಸಬಲ್ಗೆ ಅಥವಾ ಕಂಪ್ಯಾರಿಸನ್ ಮಾಡಲಿಕ್ಕೆ ನಾವು ಈಸ್ ಕೀವರ್ಡ್ನ ಯೂಸ್ ಮಾಡ್ಬೋದು. ಇದನ್ನು ಟ್ರೈ ಕ್ಯಾಚ್ ಬ್ಲಾಕ್ ಒಳಗೆ ಯೂಸ್ ಮಾಡಬೇಕಾಗುತ್ತೆ ಬಿಕಾಸ್ ಸಮ್ ಎಕ್ಸ್ಪ್ಲಿಸಿಟ್ ಎರರ್ ಥ್ರೋ ಮಾಡುತ್ತೆ. ಆದ್ದರಿಂದ ಟ್ರೈ ಕ್ಯಾಚ್ ಬ್ಲಾಕ್ ಒಳಗೆ ನೀವು ಕಂಪ್ಯಾರಿಸನ್ಸ್ನ ಯೂಸ್ ಮಾಡ್ಬೋದು. ಸೊ ಸಿಂಟ್ಯಾಕ್ಸ್ ಯಾವ ರೀತಿ ಫಾಲೋ ಆಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು. ಇಫ್ ಲೂಪಲ್ಲಿ ನಾವು ಈಸ್ ಕೀವರ್ಡ್ ಯೂಸ್ ಮಾಡು ಒಂದು ಶೇಪ್ ಜೊತೆಗೆ ಒಂದು ಐ ಪಾಯಿಂಟರ್ನ ಕಂಪೇರ್ ಮಾಡ್ತಾಯಿದ್ದೀವಿ. ಈಸ್ ಕೀವರ್ಡ್ನ ನಾವು ಪ್ರಾಬಬ್ಲಿ ಇದು ಇಫ್ ಒಳಗಡೆ ಯೂಸ್ ಮಾಡ್ತೀವಿ. ಬೇರೆ ಕಡೆ ಯೂಸ್ ಮಾಡಿದ್ರೆ ಒಂದು ಬೂಲಿಯನ್ ವ್ಯಾಲ್ಯೂ ಹಾಕಿ ಅಲ್ಲಿಗೆ ಅಸೈನ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಎರಡು ಕೀವರ್ಡ್ ಪರ್ಪಸ್ ಆ್ಯಂಡ್ ಯೂಸೇಜ್ ನಾರ್ಮಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನೀವು ಇಂಟರ್ಫೇಸ್ಗಳಲ್ಲೂ ಕೂಡ ಯೂಸ್ ಮಾಡ್ಕೋಬೋದು. ಇಟ್ ಈಸ್ ಆಲ್ಸೋ ಪಾಸಿಬಲ್ ವಿತ್ ಆಬ್ಜೆಕ್ಟ್ ರೆಫರೆನ್ಸ್ ಆಫ್ ಇಂಟರ್ಫೇಸ್ನ ನಾವು ಯೂಸ್ ಮಾಡಿ ಒಂದು ಎಕ್ಸಾಂಪಲ್ನ ಇಲ್ಲಿ ನೋಡ್ಬೋದಾಗಿದೆ. ಥ್ಯಾಂಕ್ ಯು.